ಮಿಸ್ತ್ರಿ ಕೋಟೆ ಮೈಲಾರಪ್ಪ. ಹ್ಞೂ ಅವ್ರ ಏನ್ರಿ ಇಷ್ಟು ಲಗು ರೆಡಿ ಆಗ್ಬಿಟ್ಟಿರಲ್ಲ? ಹೌದಲ್ಲ, ನಾ ಎಲ್ಲಿಗೆ ಹೊಂಟಿನಿ? ಆಫೀಸ್ಗ. ಬರಬ್ಬರ್ ನೆನಪು ಮಾಡಿ ನೋಡು, ಇವತ್ತು ಆಫೀಸ್ನಾಗ ಇಂಪಾರ್ಟೆಂಟ್ ಕೆಲಸ ನಾವು ಹೋಗ್ಬೇಕು. ಒಂದ್ ನಿಮಿಷ ರೀ, ನನ್ನೊಂದು ಕೆಲಸ ಮಾಡ್ಕೊಡ್ರಲ್ಲ. ನಿನ್ನ ಸಲುವಾಗಿ ಏನ್ ಮಾಡ್ಲಿ ಪ್ರಾಣಿ? ನಿನ್ನ ಸಲುವಾಗಿ ತಾಜ್ ಮಹಲ್ ಕಟ್ಲ, ನಿನ್ನ ಸಲುವಾಗಿ ಗೋಲ್ ಗುಮ್ಮಸ್ ಕಟ್ಲ, ನಿನ್ನ ಸಲುವಾಗಿ ವಿಧಾನಸೌಧ ಕಟ್ಲ, ನಿನ್ನ ಸಲುವಾಗಿ ಮೈಸೂರು ಅರಮನೆ ಕಟ್ಲ. ಮೊದ್ಲಿ ಕರೆಂಟ್ ಬಿಲ್ ಕಟ್ರಿ. ನಾ ತಗೋ ಕಟ್ಬಿಡ್ತೀನಿ. ಅದ್ರ ಜೋಡಿ ಇದನ್ನ ಪೆಂಟಿಂಗ್ ಕಿಶದಾಗ ಇಟ್ಕೋರಿ. ಇದೇ ನೀರಿನ ಬಿಲ್ಲ ಅಲ್ರಿ, ಆ ಮೀರಾ ಅದಾವಲ್ಲ ಆಕಿ ನನ್ನ ಹತ್ರ ಇನ್ಸ್ಟಾಲ್ಮೆಂಟ್ ಮೇಲೆ ಸೀರೆ ತಗೊಂಡಾಡ್ರಿ, ಇನ್ನೂ ರೊಕ್ಕನ ಕೊಟ್ಟಿಲ್ಲ. ನೀವು ಹೋಗಿ ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ರಿ. ಇದನ್ನ ಬಾಯಿ ಮತ್ತೆ ಹೇಳಿದ್ರೆ ಮಾಡ್ಕೊಂಡ್ ಬರ್ತಿದ್ನಲ್ಲ. ಇಷ್ಟು ದಿವ್ಸ ಮಾಡಿದ್ ನಾ ನೋಡೇನಲ್ಲ. ಆ ತಗೋ ಇಸ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್ ರೇ. ಅಲ್ಲ ಆಕಿ ರೊಕ್ಕ ಎಷ್ಟು ಕೊಡ್ಬೇಕು? ಎಲ್ಲಾ ಚೀಟೆ ಬರ್ರಿಟ್ಟೆ ನೋಡ್ರಿ. ಮೀರಾ ಎಂಬಕ್ಕಿ 5,000 ರೂಪಾಯಿ ರೊಕ್ಕ ಕೊಡ್ಬೇಕು, ತಗೊಂಬರ್ರಿ. ಆಕಿ ಮನಿ ಅಡ್ರೆಸ್ ನಂಬರ್ 81 2ನೇ ಕ್ರಾಸ್ ಬರಬಾದ ಬಡಾವಣೆ, ಕಾಂಟ್ಯಾಕ್ಟ್ ನಂಬರ್ 9999988888. ಇವತ್ತೇನಾರೇ ಮರ್ತು ಬಂದ್ರು ಹಂಚು ಕಾಯ್ಸಾಕಿಟ್ಟಿನಿ, ದ್ವಾಸಿ ಸುಡಾಕಲ್ಲ ನಿಮಗ್ ಬರಿ ಕೊಡಾಕ. ಸಿದ್ಧಾರೂಢ ಹಲೋ ಹೇಳ್ರಿ ಇವ್ರ. ಲಕ್ಷ್ಮೀನಾರಾಯಣಪ್ಪ. ಹ್ಞೂ ಅವ್ರೆ. ರೇ ನನ್ನ ಬಿಲ್ ಪೇಮೆಂಟೇ ಬಂದಿಲ್ವಲ್ರಿ? ನಾ ಅದಕ್ಕೆ ಆಫೀಸ್ಗೆ ಹೊಂಟೇನ್ರಿ, ನಾನ ತಂದು ಕೊಟ್ಬಿಡ್ತೀನಿ ರೀ. ರೇ ನಾನು ಇವತ್ತು ಊರಲ್ಲಿರಲ್ಲ, ನಮ್ಮ ಪಿ ಐ ಇದ್ದಾಳಲ್ರಿ ಮೀರಾ, ಅವ್ರ ಮನೆಗೆ ಚೆಕ್ ತಂದು ಕೊಟ್ಬಿಡಿ. ಆ ಚೆಕ್ನ ಆಕೆ ಹೆಸರಿಗೆ ಬರ್ಸ್ಕೊಂಡು ತಂದೆ. ಆತ್ ತಗೋರಿ ಸರ್. ಮನ್ಯಾಗ ನಿಮ್ ಹೆಂಡ್ತಿಲ್ಲನ್ರಿ? ಅವಳನ್ನ ಕರ್ಕೊಂಬರಕ್ಕೆ ಊರಿಗೆ ಹೋಗ್ತಿದ್ದೀನಿ. ಆತ್ರಿ. ಆ ಮೀರಾ ಅವ್ರ ನಾನು ಹೆಂಗ್ ಗುರ್ತಿಡಿಬೇಕ್ರಿ? ನಂಬರ್ ಕೊಡ್ತೀನಿ, ಬರ್ಕೊಳ್ರಿ. ಹೇಳ್ರಿ. 9448042218. ಆತ್ ತಗೋರಿ ಸರ್. ಬೇಗ ತಂದು ಕೊಟ್ಬಿಡ್ರಿ, ಲೇಟ್ ಮಾಡಬೇಡಿ. ಈಗ ಹೊಂಟ್ರಿ. ಸರಿ ಸರಿ, ಅಷ್ಟು ಮಾಡಿ. ಏಕಿನ ರೇಣುಕಾ. ಹ್ಞೂ ಅಕ್ಕಿನ ತಗೊಳ 5,000 ರೂಪಾಯಿ. ಜೀವನದಾಗ ಫಸ್ಟ್ ಟೈಮ್ ನೋಡ್ರಿ ನಾ ಹೇಳಿದ ಕೆಲಸ ಬರಬ್ಬರಾಗಿ ಮಾಡ್ಕೊಂಡ್ ಬಂದಿದ್ ನೀವು. ಥ್ಯಾಂಕ್ಸ್ ರಾ. ನೀ ಸುಖದಿಂದ ಇದ್ರೆ ಅದ ನಂಗೆ ಸಂತೋಷ ನೋಡ. ನೀವು ದುಃಖದಿಂದ ಇದ್ರು ಚಿಂತಿಲ್ಲ. ಸಿದ್ಧಾರೂಢ, ಈ ಹೆಂಡಂದ್ರಿಗೆ ಗಂಡಂದ್ರಿಗಿಂತ ಯಾಕೆ ಜಾಸ್ತಿ ಬುದ್ಧಿ ಕೊಟ್ಟಿ? ನಾ ಏನು ಬುದ್ಧಿವಂತ ಅಲ್ರಿ, ನೀವು ದಂಡ್ರದಿರಲ್ಲ, ಅದಕ್ಕೆ ನಿಮ್ಗೆ ಹಂಗ ಅನ್ಸಾಕತ್ತೈತಿ. ಮಾತ್ ಹೇಳ. ಅಲ್ರಿ, ಮುಂಜಾನೆ ಯಾವ್ದೋ ಆಫೀಸ್ ಕೆಲಸ ಐತೆ ಅಂತ ಹೇಳಕತ್ತಿದ್ರಲ್ಲ, ಆತ್ರಿ? ನಿನ್ ಮುಂದೆ ಹೇಳೋದ ಮರ್ತಿತ್ ನೋಡ. ನಾ ಚೆಕ್ ಕೊಡಕ್ ಹೋಗಿದ್ ಮನಿ, ನೀ ಇನ್ಸ್ಟಾಲ್ಮೆಂಟ್ ಇಸ್ಕೊಂಬರಕ್ ಹೇಳಿದ್ ಮನಿ, ಎರಡೂ ಒಂದ ನೋಡ. ಹೌದ್ರಿ? ಇವ್ರ ಅವ್ರೆ. ಹಲೋ, ನಾನ್ರಿ ಲಕ್ಷ್ಮೀನಾರಾಯಣಪ್ಪ. ಆ ಚೆಕ್ ತಂದು ಕೊಡ್ತೀವಿ ಅಂತ ಹೇಳಿದವರು ಇನ್ನೂ ಕೊಟ್ಟಿಲ್ವಂತೆ? ಸರ ನಿಮ್ ಪಿ ಹತ್ರ ಕೊಟ್ಟು ಬಂದಿನ್ರಿ. ಏನ್ರಿ ಹೇಳ್ತಿದ್ದೀರಾ ನೀವು? ಅವ್ರ ಮನೆಗೆ ಹೋಗಿಲ್ವಂತೆ ನೀವು? ಪಾಪ ಬೆಳಗ್ಗೆಯಿಂದ ಅವ್ರು ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದಾರೆ. ಏನ್ರಿ ಹಿಂಗಂತೀರಿ? ಚೆಕ್ ಇಸ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ ಕಳ್ಸ್ಯಾರ. ಯಾರೋ ನಿಮ್ ತಲೆ ಸರಿಯಾಗಿಟ್ಟಿದ್ದಾರೆ ನೋಡಿ. ಏನ್ರಿ ಅದು? ಐಸ್ನ ಒಳ್ಳೆ ಮಾತಿನಿಂದ ನಂದು 75 ಲಕ್ಷ ರೂಪಾಯಿ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಮೇಲಾಧಿಕಾರಿಗೆ ದೂರು ಕೊಟ್ಟು ನಿಮ್ ಕೆಲಸದಿಂದ ಕಿತ್ತಾಕ್ಸ್ಬಿಡ್ತೀನಿ. ಸಿದ್ಧಾರೂಢ ಡಿಸೈಡ್ ಮಾಡಿ, ಚೆಕ್ಕ ಕೆಲ್ಸನ? ಏನಪ್ರಿ ಅದು ಎಷ್ಟಾತು? ನಮ್ಮ ಮನಿನ ಮುಳಿಗ್ ಹೋತಲ್ರಿ. ಏನ್ರಿ ನೀವು ಯಾರಿಗೂ ಕೊಡ್ಬೇಕಾಗಿ ಚೆಕ್ ಇನ್ ಯಾರಿಗೂ ಕೊಟ್ಟು ಬಂದಿರಲ್ರಿ? ನಿಮ್ ಮರಿವಿಗೆ ಅಷ್ಟು ಬೆಂಕಿ ಹಾಕ. ಸಮಾಧಾನ ಮಾಡ್ಕೊಳ. ಇನ್ನೇನ್ ಸಮಾಧಾನ ಮಾಡ್ಕೋದ್ರಿ? 500 ಅಲ್ಲ 1000 ಅಲ್ಲ 75 ಲಕ್ಷ ಯಾರು ಕೊಡ್ತಾರ್ರಿ? ನಿಮ್ ಕೆಲ್ಸ ಹೋದನ್ನ ಒಟ್ಟಿಗೆ ಮನ್ ತಿನ್ನೋಣ. ನಿಮ್ಮನ್ ಕಟ್ಕೊಂಡ್ ನನ್ ಜೀವನ ನರಕಾಗಿ ಹೋಗೈತ್ರಿ. ಹ್ಞೂ ಅಕ್ಕಿನ ಅಳಬೇಡ, ನೀ ಹತ್ರ ನಂಗೆ ಒಳ ಬರ್ತೈತೆ. ಮತ್ತೆ ನಿಮ್ ತಂಡ ನಿಮ್ ಮೀನಾಕುಮಾರಿ. ಮೀನಾಕುಮಾರಿ ರೀ ಇವ್ರ? ಮೀನಾಕುಮಾರಿ. ಹ್ಞೂ ಅವ್ರ. ಹಿಂಗ ಜೋರ್ಸೆ ಕರಿಯ ಬರ್ತಾರ. ಮೀನಾಕುಮಾರಿ ಅವಕಾಶನ? ಓಯ್ ರೇಣುಕಾ, ಬಾರ ಕೂತ್ಕೋ. ಕುಂಡ್ರೋಸ್ ಟೈಮ್ ಇಲ್ರಿ. ಓ ಲಾಟಿನ್, ಎಂತದುಂಟ ನಿನಗೆ ಅಂತದ್ದು ಅರ್ಜೆಂಟು? ರೇಣುಕರ ಅವರೊಟ್ಟಿಗೆ ಶಾಪಿಂಗ್ ಹೋಗ್ಲಿಕ್ಕೆ ಉಂಟಾ? ಶಾಪಿಂಗ್ ಕರ್ಕೊಂಡು ಹೋಗೋ ಶೇಪ್ ಅನ್ರಿ ಇದು. ಓಯ್ ರೇಣುಕಾ, ಎಂತಾಯ್ತು ಮಾರೈತಿ? ಎಂತದ ಕೇಳ್ತಾ ಇದೀಯಾ? ಮೀನಾ ಅದೇನತ್ತಂದ್ರ ಇಷ್ಟು ಮಾಡ್ಕೊಂಡು ಬಂದಾರ. ಓ ಕಸಂಟಿ, ಆಫೀಸಿನ ಅಕೌಂಟಿನ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕಂತ ನಿನಗೆ ಹೇಳಿರ್ಲಿಲ್ವಲ್ಲ? ಯಾಮಾರು ತನಕ ನಾ ಹುಷಾರಾಗೈತ್ನಪ್ಪ. ಅವ್ರು ಯಾಮಾರಿಸಿದ ಮೇಲೆ ಗೊತ್ತಾಯ್ತು ನಾ ಯಾಮಾರೇನಂತ. ಓಯ್ ಮೈಲಾರಿ ಅವರೇ, ನಿಮ್ಮ ಮರುವಿನ ಕಾಯಿಲೆಯಿಂದ ನಮ್ಮ ರೇಣುಕಾ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತುಂಟ ಮಾರೇರೆ? ಈಗ ನೀವಿಬ್ರು ನನ್ನ ಲೋಪದೋಷದ ಬಗ್ಗೆ ಮಾತಾಡ್ತಿರೋ, ಆಗಿರೋ ಲೋಪಕ್ಕೆ ಟ್ಯಾಪೆ ಹಾಕ್ತಿರೋ? ಇದುವೇ ಶಾರ್ಪ್ನೆಸ್ ಚಕ್ಕು ಕೊಡುವಾಗ ಇರ್ತಿದ್ರೆ ಈ ನಮ್ಮನೆ ಸಜ್ಜಿಗೆ ಬಜ್ಜಿಲ್ ಆಗ್ತಿತ್ತಲ್ಲ. ಮೀನಾಥವ್ರ ಚೆಕ್ ಚೆಕ್ ಅಂತ ಬಾಳ ಸಲ ಹೇಳ್ಬೇಡ್ರಿ, ನನ್ ದುಃಖ ಹೆಚ್ಚಾಗ್ತದ. ಅದಕ್ಕೇನಾರ ಒಂದು ಪರಿಹಾರ ಹೇಳ್ರಿ. ನಾಟಿ ಔಷಧಿ ಅದೇಂಗ? ಅಂದ್ರ ನಾ ಹಾದಿ ಮೇಲೆ ಹಾಲು ಮಾರ್ಲಿಕ್ಕೆ ಹೋಗ್ಬೇಕ? ಪುರಂಗಿ ಅಲ್ಲ, ನೀನು ಉಪ್ಪು ಮಾಡ್ಲಿಕ್ಕೆ ಕೂಡ ಬರ್ಕತ್ತಲ್ಲ, ಹೋಗ.
ನೋಡಿ ಮೈಲಾರಿ ಅವರೇ, ಮಾರ್ಕ್ ಮಾಡಿರೋ ಹಾಲಿನ ಪ್ಯಾಕೆಟ್ ಅನ್ನ ತಗೊಂಡೋಗಿ ಮೀರಾ ಅವರ ಮನೆಗೆ ಕೊಡ್ಬೇಕಾಯ್ತಾ? ಅಲ್ರಿ ಇಷ್ಟಕ್ಕೊಂದು ಕೊಡೋ ಬದಲು ಅದನ್ನೊಂದೇ ಕೊಡ್ಬೇಕಾಗಿತ್ತಲ್ರಿ. ಒಂದನ್ನೇ ತೆಗೆದುಕೊಂಡು ಹೋದರೆ ಹಾಲು ಮಾರುವವನಲ್ಲ ಅಂತೇಳಿ ಸಂಶಯ ಬರ್ತದ ಜಬ್ಲೂಸು. ಪ್ಯಾಕೆಟ್ ಮೇಲೆ ಗುರ್ತಾಕಿದ್ ನಿಮ್ ಕನಿ ಕಾಣಂಗಿಲ್ಲ, ಅಷ್ಟು ತ್ರಾಸ. ಸಿಟ್ಟಿಗೆ ಹೇಳ್ಬೇಡ ಪ್ರಾಣಿ, ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಕೊಂಡ್ ಬರ್ತೀನಿ. ಮಾಡ್ಲೆ ಹಾಲು 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 ಬಿಳಿ ಹಾಲು ನೊರೆ ಹಾಲು 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 ನಿಂತ್ಕೊಳಪ್ಪ. ಏನ್ರಿ ಸರ ಕರೆದ್ರು ಹಾಗೆ ಹೋಗ್ತಾ ಇದೆಯಲ್ಲ. ನೀವು ಮರಿ ಅಂದ್ರೆ ಅಲ್ರಿ ಯಾವ್ದೋ ಕೋಳಿ ಮರಿನೋ ನಾಯಿ ಮರಿನೋ ಕರೆದಿರ್ಬೇಕಂತ ಹಂಗೆ ಹೊಂಟಿರಿ. ಏನ್ರಿ ಒಂದ್ ಅರ್ಧ ಲೀಟರ್ ಹಾಲು ಕೊಡಪ್ಪ. ಮಾರುವ ಹಾಲಲ್ರಿ, ಇದು ಮನಿಗೆ ತಗೊಂಡ್ ಹೋಗುದ್ರಿ. ನಾನ್ ತಗೊಂಡೋಗೋದು ಮನೆಗೇನೆ, ಇನ್ನೇನ್ ಮಸಾಣಕ್ಕ? ಅಂದ್ರ ನಮ್ ಮನಿಗ್ ತಗೊಂಡ್ ಹೋಗುದ್ರಿ. ಮತ್ ರೋಡಲ್ಲಿ ಯಾಕೆ ಕೂತ್ಕೊಂಡು ಹೋಗ್ತಾ ಇದ್ದೆ? ಅದು ಹಾಲು ನೋಡಿದ ಕೂಡಲೇ ಒದರ್ಬೇಕನ್ನಿಸ್ತೀರಿ, ಒದರ್ಕೊತ ಹೊಂಟಿನ್ರಿ. ಡಿಸ್ಚಾರ್ಜ್ ಆಗಿದ್ ಯಾವಾಗ? ಎಲ್ಲಿಂದ ರೀ? ನಿಮಾನ್ಸಿಂದ. ನಿಮ್ ನೋಡಿದ್ರೇನೆ ಹಾಲ್ ಮಾರೋಂತರ ಕಾಣ್ತೀಯ, ಸುಳ್ಳು ಬೇರೆ ಹೇಳ್ತೀಯ. ಸುಮ್ನೆ ಅರ್ಧ ಲೀಟರ್ ಹಾಲು ಕೊಟ್ಟೋಗ. ಇದು ವರ್ತನೆ ಮನಿಗ್ ಕೊಡು ಹಾಲ್ರಿ, ಹಂಗೆಲ್ಲ ಮಾರ್ಲಿಕ್ಕೆ ಆಗುದಿಲ್ಲ. ಈಗ ನೀನ್ ನನಗೆ ಕೊಡದೆ ಹೋದ್ರೆ ವಿತೌಟ್ ಲೈಸೆನ್ಸ್ ಹಾಲ್ ಮಾರ್ತಾ ಇದೀಯ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹಂಗ್ ಮಾಡ್ಬೇಡ, ತಡ್ರಿ ಕೊಡ್ತೀನಿ. ಸಾರಿ, ರೊಕ್ಕ ಕೊಡ್ರಿ. ಆಗ್ಲೇ ಕೊಟ್ನಲ್ಲಪ್ಪ. ಹೌದಾ? ಹೊಂಟ್ರಿ ಹಂಗ. ರೊಕ್ಕ ಕೊಟ್ಟಿನಂದ್ರು ಎಲ್ಲಿಟ್ಟು ಬನ್ನಿ? ಮನೇಲಿ ಇಟ್ಟು ಬಂದೆಲ್ಲ. ಹೆದ್ದಾರುಡ ಏಕಿನ ಅಕ್ಕಿನ ನೀ ಹೇಳಿದಂಗ ಅಕ್ಕಿ ಮನಿ ಮುಂದೆ ಹಾಲು ಇಟ್ಟು ಬಂದೇನಿ. ಬಿಸಿ ಮಾಡ್ಕೊಂಡು ಕುಡಿತಾಳ, ಇನ್ನೇನು ಹೊಟ್ಟೆ ಅಂತ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾಳ. ನೀನು ಅವ್ರಿಬ್ರು ಕರ್ಕೊಂಡು ಲಗುನ ಬಾ. ಇಡ್ಲೇ ಏನಪ್ಪ ಆಂಬ್ಯುಲೆನ್ಸ್ ಸೌಂಡ? ಈಕಿನ ಹೊಟ್ಟೆ ಶುರು ಆತದ ಫೋನ್ ಮಾಡ್ಯಾರ ಮತ್ತೆ. ಇದು ಈ ಕಾಡಿಂದ ಬರ್ಲಿಕ್ಕೆ ಪಟಾಪಟಿ ಲುಂಗಿ, ತಲೆ ಮೇಲೆ ಟವಲ್ಲು, ಕಣ್ಣಲ್ಲಿ ಸೋಡಾ ಬುಟ್ಟಿ, ಇವನೇ ಇರಬೇಕು. ಏನಪ್ಪ ನಮ್ಮ ಹುಡುಗನಿಗೆ ಅರ್ಧ ಲೀಟರ್ ಹಾಲು ಕೊಟ್ಟಿದ್ದು ನೀನೇನಾ? ನಿಮ್ಮ ಹುಡುಗ ಯಾರಂತ ನನಗೆ ಗೊತ್ತಿಲ್ರಿ, ಆದ್ರೆ ಯಾರೋ ಒಬ್ಬ ಬಂದು ಅರ್ಧ ಲೀಟರ್ ಹಾಲು ತಗೊಂಡು ಆದ್ ನೋಡ್ರಿ. ಹೌದಾ? ಅವನೇ ಕಣಪ್ಪ ನನ್ನ ತಮ್ಮ. ಅಯ್ಯ ನೀನ್ ಮೀನಾತಾರ ಅಲ್ಲಿ ನೋಡ್ರಿ ಹಂಗ ಹೊಡ್ಯಾಕತ್ತಾರು. ಯಾವ ತಾಯಿ ಎತ್ತು ಮಗನೋ ಯಾರು ಗೊತ್ತ ಹಂಗೆ ಬಿಡಾಕತ್ತೀರಿ? ಬಿಡ್ರಿ. ರೇಣುಕಾ ಅಕ್ಕಿನ ನಾನನ ಓಯ್ ಲಾಟಿನು, ನೀನೆಂತದಕ್ಕೆ ಅವರ ಕೈಯಲ್ಲಿ ಒದೆ ತಿಂದದ್ದು? ಓಯ್ ಎಂತದಕ್ಕೆ ನಮ್ಮ ಲಾಟಿನ್ಗೆ ಪೆಟ್ಟಾಕಿದ್ವು? ಇವನಿಂದ ನನ್ನ ತಮ್ಮ ಆಸ್ಪತ್ರೆಗೆ ಸೇರಿದಾನೆ. ಆಸ್ಪತ್ರೆಗೆ ಸೇರುವಂತ ತಪ್ಪು ನಮ್ಮ ಯಜಮಾನ್ರ ಏನ್ ಮಾಡ್ಯಾರಿ? ಇವನಿಂದ ಹಾಲು ತಗೊಂಡೆ ಕುಡ್ದು ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಸೇರಿದಾನೆ. ಹಾಲಿಗೆ ವಿಷ ಹಾಕಿ ಮಾರ್ತಾನೆ ಇವನು. ಓಯ್ ಮೈಲಾರಿ ಅವರೇ, ಇವರಿಗೆ ಯಾವ ಪ್ಯಾಕೆಟಿನ ಹಾಲು ಕೊಟ್ರಿ ಮಾರೇರೆ? ಸಾಕ್ಷಿಗೆ ಅಂತ ಕವರ್ನು ಕೂಡ ತಂದಿದ್ದೀನಿ ನೋಡಿ. ಅಣ್ಣಾರ ಇವರಿಂದ ತಪ್ಪಾಗೈತ್ರಿ, ಕ್ಷಮಿಸ್ಬಿಡ್ರಿ. ಇನ್ನೊಂದ್ಸಲ ರಸ್ತೆಯಲ್ಲಿ ಹಾಲು ಮಾರಿದ್ರೆ ಹಾಲು ತುಪ್ಪ ಹಾಕ್ಸ್ಬಿಡ್ತೀನಿ. ಅಲ್ರಿ ಮೀರಾ ಮನಿಗೆ ಹೋಗಿ ಹಾಲಿನ ಪ್ಯಾಕೆಟ್ ಕೊಟ್ಟು ಬಾ ಅಂತ ಗುರ್ತು ಹಾಕೊಟ್ಟು ಇವ್ರಿಗೆ ಕೊಟ್ಟಿರಿ? ಅದು ಗೊತ್ತಿಲ್ಲ, ನಾನು ನೋಡಿದಾಗ ಆ ಪ್ಯಾಕೆಟ್ ಮೇಲೆ ಗುರ್ತಾ ಇರ್ಲಿಲ್ಲ. ಪ್ಯಾಕೆಟಿನ ಎರಡು ಬದಿಯಲ್ಲಿ ನೋಡಿದ್ಯಾನ ಹೊಡಸು? ಇಲ್ಲಪ್ಪ, ಒಂದೇ ಕಡೆ ನೋಡಿನಿ. ಇರುವ ಕಡೆ ನೋಡುವುದನ್ನು ಬಿಟ್ಟು ಇಲ್ಲದಿರುವ ಕಡೆ ನೋಡಿ ಪ್ಯಾಕೆಟ್ ಅನ್ನು ಕೊಟ್ಟಿದ್ದಾರೆ ಮಾರೈತಿ. ಮೀನಾ ಈಗ ಏನ್ ಮಾಡೋಣ? ಆ ನರ್ವಂಟೆ ಕೊಟ್ಟ ಉಪಾಯದಿಂದ ಅಡಿಪೊಡಿ ಪೆಟ್ಟು ತಿಂದದಾಯ್ತು. ಪುನಃ ಅವಳ ಹತ್ರ ಸಾವನ್ನು ಕೇಳುದಾ? ಬನ್ನಿ ಎಪ್ಪೆ ಮಾತ್ರ ಕೇಳುವ ಮಾರ್ರೆ. ಹೋಗುವ. ಎರೆಹುಳು ಹಾಕ್ದೇನೆ ಗಾಳಕ್ ಬೀಳೋ ಮೀನು ಅಂದ್ರೆ ನಮ್ಮ ಮೈಲಾರಪ್ಪನವ್ರೊಬ್ರೆ. ಅಲ್ರಿ ಮೈಲಾರಪ್ಪನವ್ರೆ, ಕೊಡೋಕ್ಕಿಂತ ಮೊದ್ಲು ಯಾರು ಏನು ಅಂತ ವಿಚಾರಿಸ್ಬೇಕಿಲ್ಲ. ಸಂತಾನ ಲಕ್ಷ್ಮಿ ಅವ್ರ. ಸಂತಾನ ಲಕ್ಷ್ಮಿ ಅಲ್ಲ, ಮರ್ಯಾದೆ ಮಹಾಲಕ್ಷ್ಮಿ. ಅವ್ರೆ, ನಾನು ಕೊಡೋಕ್ಕಿಂತ ಮೊದ್ಲು ಕೇಳಿದಿರಿ ನೀವ ನೀರಾನಂತ. ಮೀರಾ ಅಲ್ರಿ ಮೀರಾ. ಅವ್ರೆ. ಓ ರೇಣುಕರವರೇ, ಈಗ ಸ್ಪಷ್ಟವಾಗಿ ಅರ್ಥವಾಗ್ತಿದೆ ಈ ಲಾಟಿನನ್ನು ಕಟ್ಟಿಕೊಂಡು ನೀವು ಎಷ್ಟು ಕಷ್ಟ ಅನುಭವಿಸ್ತಿದ್ದೀರಿ ಮಾರ್ರೆ. ಮತ್ತೆ ನಾವೆಂತ ಸುಖವಾಗಿದ್ದೇವಾ? ನಿಮ್ ಕಷ್ಟ ಅನ್ನಷ್ಟದ ಬಗ್ಗೆ ಆಮೇಲೆ ಮಾತಾಡ್ರಿ, ಮೊದಲು ನನ್ನ ಕಷ್ಟದ ಬಗ್ಗೆ ಮಾತಾಡ್ರಿಪ್ಪ. ಮಾತಾಡೋದೇನೈತಿ? ಆಕಿ ಮನಿಗ್ ಹೋಗಿ ರೊಕ್ಕ ಕೇಳೋಣ ಅಂತ ಕೊಟ್ರು ಸರಿ, ಇಲ್ಲ ಅಂದ್ರ ಕೊಡೆ ಮುರಿದೋಗತನ ಹೊಡಿತೀವಿ. ಅಕ್ಕ, ಪುಕ್ಸಟೆ ಬಂದಿರೋ ದುಡ್ಡನ್ನ ಯಾರು ಕೊಡಲ್ಲ. ನಿಮ್ ಕೊಡೆ ಬುದ್ಧಿ ಏನಾದ್ರೂ ಅಲ್ಲಿ ತೋರ್ಸಕ್ ಹೋದ್ರೆ ಒಡೆ ಹಾಕ್ಸ್ಕೊಂಡ್ಬಿಡ್ತೀರಾ. ಮತ್ತೇನ್ ಮಾಡೋದು ಮಂಜ? ನಾನು ಅವ್ಳ ಜೊತೆ ಫೋನಲ್ಲಿ ಮಾತಾಡ್ತೀನಿ, ಕೊಟ್ರೆ ಓಕೆ, ಇಲ್ಲಾಂದ್ರೆ ನನ್ ಸ್ಟೈಲಲ್ಲೇ ಕೇಳ್ತೀನಿ. ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು, ಬೇಕಾಗಿಲ್ಲ ಮಚ್ಚು. ಬರೋಬ್ಬರಿ ಹೇಳಿದ್ ನೋಡಪ್ಪ. ನಿಮಗ್ ಬರಬ್ಬರ್ ಗೊತ್ತಿರೋ ಪದ ಇದೊಂದ ಅಲ್ಲೇನ? ಸುಮ್ಮನೆ ಮಾತು ಯಾಕೆ? ಎಲ್ಲಿ ನಂಬರ್ ಕೊಡ್ರಿ. ಅದ್ರಾಗಿರೋ ಮೊದ್ಲೇ ನಂಬರ್ ಅವ್ರದ್ದು ನೋಡಪ್ಪ. ಹಲೋ ಹಲೋ ಮೇಡಮ್ ಮೀರಾ? ಹೌದು, ನೀವ್ಯಾರ? ನಾನು ಫೇಸ್ಬುಕ್ ಮಂಜ ಅಂತ ಮರ್ಯಾದೆ ಮಾಲ್ನಿಂದ ಮಾತಾಡ್ತೀನಿ. ನಮ್ಮ ಮೈಲಾರಪ್ಪನವರು ಯಾರಿಗೋ ಕೊಡ್ಬೇಕಾಗಿರೋ 75 ಲಕ್ಷನ ನೀವ್ ಇಸ್ಕೊಂಡ್ಬಿಟ್ರಂತೆ. ಫೋನು ಕಪಾಳದ ಹತ್ರ ಇಟ್ಕೋ. ಯಾಕೆ ಮೇಡಮ್? ಕಪಾಳಕ್ಕೆ ಹೊಡಿಯಕ್ಕೆ. ಚೆಕ್ಕು ನಾನ್ ತಗೊಳ್ಳಿಲ್ಲ, ಅವನೇ ಬಲವಂತ ಮಾಡಿ ಕೊಟ್ಟ.
ಮೇಡಮ್ ಏನೋ ತಿಳಿದೆ ಕೊಟ್ಬಿಡಿಯಾರೆ, ದಯವಿಟ್ಟು ವಾಪಸ್ ಕೊಟ್ಬಿಡಿ. ಇಲ್ಲಾಂದ್ರೆ ಅವ್ರ ಸಂಸಾರ ಬಾಲ್ಕನಿಗೆ ಬಂದಿದೆ, ಆಮೇಲೆ ಬೀದಿಗೆ ಬಂದ್ಬಿಡುತ್ತೆ. ಬೀದಿಗೆ ಬರೋದೇನ್ರಿ? ಬಾಲ್ಕನಿ ಟಿಕೆಟ್ ತಗೊಂಡ್ ಹಾಗೆ ಮೇಲಕ್ಕೆ ಹೋಗ್ಲಿ. ಮೇಡಮ್ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಿ. ನಮ್ಮ ಅಜ್ಜಿ ಅಂತಿದ್ರು ಪರರ ಸ್ವತ್ತು ಪಾಷಾಣಕ್ಕೆ ಸಮ ಅಂತ. ಆದ್ರೆ ನಮ್ಮಜ್ಜಿ ಅಮೃತಕ್ಕೆ ಸಮ ಅಂತ ಹೇಳ್ಕೊಟ್ಟಿದ್ದಾರೆ. ಮೇಡಮ್ ನಿಮ್ ಕಾಲಿ ಬೇಕಾದ್ರೆ ಬೀಳ್ತೀನಿ, ಅವ್ರ ಚೆಕ್ಕನ್ನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಚೆಕ್ ಕೈಯಲ್ಲಿದ್ದಿದ್ರೆ ತಗೊಂಬಂದ್ ಕೊಟ್ಬಿಡ್ತಿದ್ದೆ, ಆದ್ರೆ ಅದು ಕ್ಯಾಶ್ ಆಗಿದೆ. ಮೇಡಮ್ ನೀವ್ ಈ ತರ ಎಲ್ಲ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕೊಡ್ ಹೋಗ್ರಿ. ನಾನೇನ್ ಬೇರೆಯವ್ರ ಹೆಸರಲ್ಲಿ ಇದ್ದಿದ್ದ ಚೆಕ್ ಡ್ರಾ ಮಾಡಿಲ್ಲ, ನನ್ನ ಹೆಸರಲ್ಲಿ ಮೀರಾ ಅನ್ನೋ ಹೆಸರಲ್ಲಿರೋ ಚೆಕ್ ಡ್ರಾ ಮಾಡಿರೋದು. ಕಳ್ಕೊಂಡಿರೋ 75 ಲಕ್ಷ ರೂಪಾಯಿ ಸಾಲದು ಅಂತ ಕರೆನ್ಸಿನೂ ಲಾಸ್ ಮಾಡ್ಕೋಬಿಡಿ. ಇಡೀ ಫೋನು ಕೂಲಾಗಿ ಕೇಳಿದ್ರೆ ಕೊಟ್ಬಿಡ್ತಾರೆ ಅಂದ್ಯಲ್ಲೋ. ಈಗಿನ ಕಾಲದಲ್ಲಿ ಕುಡಿದು ಕೂಲಾಗಿ ಬೇಕಾಗಿರೋ ಕೂಲ್ ಡ್ರಿಂಕ್ಸ್ ಅಲ್ಲೂ ಪಾಯ್ಸನ್ ಬೆರೆಸಿರ್ತಾರೆ ಅಂತ ಗೊತ್ತಾಯ್ತಾ? ಇಂಥವ್ರಿಗೆಲ್ಲ ಕೊಡೆ ಕಡ್ಡಿ ರುಚಿ ತೋರಿಸ್ಲೇಬೇಕು. ಅಕ್ಕ ನೀ ಸುಮ್ನೆ ಇರಕ್ಕ, ಇಂಥ ಟೈಮಲ್ಲೂ ಟೆನ್ಷನ್ ಹೋಗ್ಬೇಡ. ಚೆಕ್ ಡ್ರಾ ಆಗೈತಂತಲೋ, ಇನ್ನೇನ್ ಮಾಡುದು? ಐಸಿ ಕರಗ್ಲಿಲ್ಲ ಅಂದ್ರೆ ಮಿರ್ಚಿ ಆದ್ರೆ ತಿನ್ನಿಸ್ಲೇಬೇಕಲ್ಲ. ನಾನು ಅದನ್ನೇ ಹೇಳಿದ್ದು. ಅಯ್ಯೋ ಇನ್ನೇನ್ ಮಾಡುದ್ರಿಪ್ಪ? ಚಿನ್ನ ಮತ್ತೆ ಯಾರು ಬಕ್ರ ಸಿಗ್ಲಿಲ್ವಾ? ಅಂತ ಪೆಕ್ರ ದಿನಾಗ್ಲೂ ಸಿಗ್ತಾರಾ? ಸರಿ, ಆಫೀಸ್ ಕೆಲಸ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ಬೆಳಿಗ್ಗೆ ಅಕೌಂಟ್ಸ್ ಹನುಮಂತಪ್ಪ ಬಂದಿದ್ರು. ಯಾಕೆ? ವರ್ಕರ್ಸ್ ಪೇಮೆಂಟ್ ಚೆಕ್ ಸೈನ್ ಮಾಡಿಸ್ಕೊಳ್ಳೋಣ ಅಂತ. ನೀವು ಸ್ನಾನಕ್ಕೆ ಹೋಗಿದ್ದೀರಾ ಅಂತ ಹೇಳಿ ಕಳಿಸ್ದೆ. ಗುಡ್ ಗುಡ್. ಗುಡ್ ಮಾರ್ನಿಂಗ್ ಸರ್. ಓ ಬ್ಯೂಟಿ, ಕಾಂಪಿಟೇಷನ್ಗೆ ಸೃಷ್ಟಿ ಮಾಡಿ ಕಳಿಸಿರೋ ಆಗಿದೆ. ಯಾರು ನೀವು? ಯಾರು ಬೇಕಾಗಿತ್ತು? ನನ್ನ ಹೆಸರು ಶೀತಲ್ ಅಂತ. ನನಗೆ ಶ್ರೀಮಂತರ ಮನೆಯಲ್ಲಿ ಇಂಟೀರಿಯರ್ ಡೆಕೋರೇಟರ್ ಆಗಿ ಕೆಲಸ ಮಾಡಿ ಅನುಭವ ಇದೆ. ಈಗೇನು ಕೆಲಸ ಮಾಡ್ಕೊಂಡಿದ್ದೀರಿ? ಏನೂ ಇಲ್ಲ ಸರ್. ನಮ್ಮ ಮನೇಲೆ ಒಂದು ಕೆಲಸ ಕೊಟ್ಟರೆ ನಿಮ್ಗೆ ಗ್ಯಾಮರ್ಸಕ್ಕೆ ಒಂದು ಅವಕಾಶ ಸಿಕ್ಕಂಗಾಗತ್ತೆ. ಅಂದರೆ ನೀವೊಂದು ಕೆಲಸ ಕೊಟ್ಟರೆ ನಿಮ್ಮ ಮನೇನ ಅರಮನೆಯಾಗಿ ನೋಡ್ಕೋತೀನಿ ಅಂದೆ. ನಮ್ಮನೆಗೆ ಒಬ್ರು ಡೆಕೋರೇಟರ್ ಬೇಕು. ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? ಓನ್ಲಿ 20,000. ಏನು 20,000 ರೂಪಾಯಿನಾ? ಡಾರ್ಲಿಂಗ್, ನಮ್ಮ ಮನೆಗೆ ಡೆಕೋರೇಟರ್ ಅವಶ್ಯಕತೆ ಏನಿದೆ? ಯಾಕೆ ನಾನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನೀನು ಈ ಮನೆ ಚೆನ್ನಾಗಿ ನೋಡ್ಕೋ, ಇವಳು ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ಅಂದ್ರೆ ಇವಳು ಮನೆ ಚೆನ್ನಾಗಿ ನೋಡ್ಕೋತಾಳೆ, ನೀನು ನನ್ನನ್ನು ಚೆನ್ನಾಗಿ ನೋಡ್ಕೋ ಅಂದೆ. ಈಗಿಂದನೇ ಕೆಲಸ ಶುರು ಹಚ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಬುದ್ಧಿ. ಯಾರಮ್ಮ ನೀನು? ನಾನು ಮನೆ ಕೆಲಸದವಳು. ನನ್ನ ಹೆಸರು ಶ್ವೇತಾ ಅಂತ ಬುದ್ಧಿ. ಶ್ವೇತಾನ? ನಾನು ಎಷ್ಟೋ ಮನೆ ಕೆಲಸದವ್ರು ನೋಡಿದ್ದೀನಿ. ಕಲ್ಲಮ್ಮ, ಮಲ್ಲಮ್ಮ, ಸಿದ್ದಮ್ಮ ಅಂತ ಹೆಸರು ಇಟ್ಕೊಂಡಿರ್ತಾರೆ. ನೀನೇನಮ್ಮ ಶ್ವೇತಾ ಅಂತ ಇಟ್ಕೊಂಡಿದ್ಯಾ? ಬುದ್ಧಿ, ನನ್ನ ಹೆಸರು ಮಂಜಮ್ಮ ಅಂತಾನೆ ಇತ್ತು. ನಿಮ್ಮಂತ ಶ್ರೀಮಂತರು ಮನೇನ ಸ್ವಚ್ಛ ಮಾಡಿ ಮಾಡಿ ನನ್ನ ಹೆಸರು ಶ್ವೇತಾ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿನಿ. ಹೌದು, ನಿಮ್ಮನ್ನ ನಮ್ಮನೆಗೆ ಬರಕ್ ಯಾರು ಹೇಳಿದ್ದು? ನಾನೇ ಕರ್ಸಿದ್ದು ಮೇಡಮ್, ನಿಮ್ಮ ಅಡುಗೆ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತ. ನೀನೇ ಹೇಳಿದ್ದ? ಹಾಗಿದ್ರೆ ಇರ್ಲಿ ಬಿಡು, ಮಧ್ಯಾಹ್ನದಿಂದನೇ ಅಡುಗೆ ಶುರು ಮಾಡು. ಆಯ್ತು ಬುದ್ಧಿ, ಈ ರೇಂಜಿಗೆ ಸಗಣಿ ತಿಂದ್ರೆ ಸಾಕು. ಏನಂದೆ? ಸದ್ಯಕ್ಕೆ ತಿನ್ನಕ್ಕೇನಾದ್ರೂ ಮಾಡ್ಕೊಡ್ಲಾ ಅಂತ ಕೇಳ್ದೆ. ಏನು ಬೇಡ, ಅಡುಗೆನೇ ಮಾಡ್ಬಿಡು ಸಾಕು. ಸರ್ ಸರ್ ನಮಸ್ಕಾರ ಸರ್. ಯಾರಪ್ಪ ನೀನು? ನಾನು ರಾಘವೇಂದ್ರ ರೈ, ಕಾರ್ ಡ್ರೈವರು. ನಿಮ್ಗೆ ದಿನ ಕಾರ್ ಓಡಿಸಿ ಸ್ಟ್ರೇನ್ ಆಗುತ್ತೆ ಅಂತ ನಾನೇ ಕರ್ಸಿದ್ದು. ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ? ಟಾಮ್ ಅಂಡ್ ಜೆರಿ ಅಷ್ಟು. ಅಂದ್ರೆ ಬೆಕ್ಕಿನಷ್ಟೇ ಪ್ರಾಮಾಣಿಕವಾಗಿ ಮನೆ ಕಾಯ್ತಾಳೆ ಅಂತಿದ್ದಾರೆ ಅಲ್ವೇನ್ರಿ? ಹೌದೌದೌದು. ಇಮಿಡಿಯೇಟ್ ಆಗಿ ಆಫೀಸ್ಗೆ ಹೋಗಿ ಪ್ರಾಜೆಕ್ಟ್ ಫೈಲ್ ಕೊಡ್ತಾರೆ, ತಗೊಂಡ್ ಬಾ. ಓಕೆ ಸರ್. ಶೀತಲ್, ಎಸ್ ಸರ್. ಸಾರ್ ಅನ್ಬೇಡ. ಏನಲ್ಲೋ? ಪರವಾಗಿಲ್ಲ, ಸಾರ್ ಅನ್ನು. ಶ್ವೇತಾಗೆ ಟೀ ತಂದು ಕೊಡಕ್ಕೆ ಹೇಳು. ಓಕೆ. ಸಿದ್ಧಾರೂಢ, ನಮಸ್ಕಾರ ರೀ ಸರ. ಯಾರಪ್ಪ ನೀನು? ಮನೆ ಒಳಗೆ ಬಂದು ಸೀಟ್ ಹೊಡಿತಿದ್ಯಾ? ನಾ ಅವನ ರೀ. ಅವನೇಂದ್ರೆ ಯಾವನು? ಅವನ ರೀ, ಹಗಲಿ ರಾತ್ರಿ ಮನೆ ಮುಂದೆ ಕಾಯ್ಕೋತ ನಿಂತಿರ್ತಾನಲ್ಲ. ವಾಚ್ಮ್ಯಾನಾ? ಹಾ, ಅವನ ರೀ. ನಿನ್ ಗೆಟಪ್ ನೋಡಿದ್ರೆ ಗೊತ್ತಾಗುತ್ತೆ ವಾಚ್ಮ್ಯಾನ್ ಅಂತ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ನಾನೇ ಕರ್ಸಿದ್ದು ಸರ್. ಹೌದಾ? ಇಷ್ಟೊಂದು ಜನ ಯಾಕೆ ಕರೆಸ್ತಾ ಇದೆಯಾ? ನಿಮ್ ತಿಥಿ ಮಾಡಕ್ರಿ. ತಿಥಿ ಅಲ್ಲ, ನಿಮ್ ರಕ್ಷಣೆಗೆ ಅಂತ. ಸಾರಿ ರೀ ಮೇಡಮ್, ತಪ್ಪು ಮಾತಾಡ್ಬಿಟ್ಟಿನ್ರಿ. ಅವ್ರಿಗೆ ಸ್ವಲ್ಪ ಮರ್ವಿನ ಕಾಯಿಲೆ ಸರ್. ಹಾಗಾದ್ರೆ ಕಳ್ರಿಗೆ ಸೇಫು, ನಮಗ್ ತೋಪು. ನಮಸ್ಕಾರ ಬುದ್ಧಿ. ಏನಪ್ಪ ಸಾಲಾಗಿ ಬಿಟ್ಟಿ ನಮಸ್ಕಾರಗಳು ಬರ್ತಾ ಇದೆ. ನೀನಾರು? ನಾನು ವಿಕ್ರಮ್ ಅಂತ. ನಿಮ್ಮ ಮನೆಗೆ ಕೆಲ್ಸದಾಳ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದವನೇ ಬುದ್ಧಿ. ನಮ್ಮನೆಲ್ಲ ದಂಡಪಟ್ಟಗಳು ಬೇಕಾದಷ್ಟಿವೆ. ನಿನ್ಗ್ಯಾರಪ್ಪ ಬರಕ್ ಹೇಳಿದ್ದು? ನಾನೇ ಕರ್ಸಿದ್ದು ಸರ್. ಹೌದಾ? ಈ ಮನೇಲಿ ಇವನೇನ್ ಕೆಲಸ ಮಾಡ್ತಾನೆ? ನಿಮ್ಮನ್ನ ಎದ್ ಬಿಸಾಕೊಂಡ್ರೆ ಬಿಸಾಕ್ಬಿಡ್ತೀನಿ ಬುದ್ಧಿ. ಅಂದ್ರೆ ನೀವ್ ಯಾವ್ದೇ ಕೆಲಸ ಕೊಟ್ರು ಧೈರ್ಯದಿಂದ ಮಾಡ್ತಾನೆ ಅಂತ. ಹೌದಾ? ನೀನ್ ಹೇಳಿದ್ದೆ ಅಂದ್ಮೇಲೆ ಇರ್ಲಿ ಬಿಡು, ಈಗಿಂದನೇ ಕೆಲಸ ಶುರು ಹಚ್ಕೋ. ಹಾಗಾದ್ರೆ ಈಗಲೇ ಎತ್ ಬಿಸಾಕ್ಬಿಡ್ಲ ಬುದ್ಧಿ? ಅಂದ್ರೆ ತೋಟದಾಗಿರೋ ಕಸ ಕಡ್ಡಿನ ಎತ್ ಬಿಸಾಕ್ಲ ಅಂತಂದೆ. ಸರಿ ಸರಿ, ಶುರು ಹಚ್ಕೋ. ಮೀರಾ, ಮೀರಾ.
ಅಲ್ಲಿ ನೋಡಿ ಸರ್, ಮೀರಾ ಮೇಡಮ್ ನಿಮ್ಗೆ ಈ ತರ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳು ಇಂಥ ಹೆಣ್ಣು ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ನನ್ನ ಸಲ ನೋಡ್ಬಿಟ್ರಲ್ಲ. ಇವಳು ಮುಖ ನೋಡೋಕ್ಕೆ ನಂಗೆ ಅಸಹ್ಯ ಅನ್ಸುತ್ತೆ. ರೇಣುಕಾ, ಫಿಟ್ಟಿಂಗ್ ಇಡೋ ವಿಚಾರದಾಗ ನಿನ್ ಮುಂದೆ FM ಏನಿಲ್ಲ ಬಿಡು. ಏ ಗುರುಕುಲೆ, ಇಷ್ಟ ದಿನ ನಾವು ನಿಮಗೆ ಬೈತಿದ್ವಿ, ಆದ್ರೆ ಇವತ್ತು ನಿಮ್ ಜನ್ಮ ಸಾರ್ಥಕ ಆಯ್ತು ನೋಡಿ. ಅಲ್ಲ ರೀ, ಆದಿ ಬೀದಿಲ್ ಹೋಗೋ ಹುಡುಗಿರ್ ಕಣ್ಣಾಗ್ತಿದ್ರಿ, ಆ ನಿಮ್ ಕಲೆ ಇವತ್ತೊಂದು ಒಳ್ಳೆ ಕೆಲ್ಸಕ್ಕೆ ವರ್ಕೌಟ್ ಆಯ್ತು ನೋಡಿ. FM ಇವನ್ ಜಾಸ್ತಿ ಹೊಗಳಬೇಡ್ಲಿ. ಎಂತದ ಕಲಾಟಿ ಕಟ್ಕೊಂಡ್ ಹೇಳ್ತೀನಿ ಬಿಟ್ಟ ಐಕಿಂದ ಬೆನ್ನ ಹತ್ತಿ ಹೋಗ್ಬಿಟ್ರೆ ಏನೋ ಸ್ವೀಜರ್ ಇಟ್ಕೊಂಡಿದ್ಯಾ? ಡ್ರೈವರ್ ಕೆಲಸ ಬಿಟ್ಟು ಟೈಲರ್ ಕೆಲಸ ಮಾಡಕೋಟ? ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಸರ್, ಆದ್ರೂ ಅವ್ರು ಕಲಿಸಿ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಯಾರು? ಮೀರಾ ಮ್ಯಾಮ್. ಅವಳೇನ್ ಕಲ್ಸ್ಕೊಡ್ತಾಳೆ, ನೀನೇನ್ ಕಲ್ತ್ಕೊಳ್ತೀಯಾ? ಇದರಲ್ಲಿ ನನ್ನದು ಎಂತ ತಪ್ಪಿಲ್ಲ ಸರ್. ಅಮ್ಮವರ ಬಟ್ಟೆಗೆ ಟಾಕ್ ಹಾಕಿ ಕೊಡ್ಬೇಕಂತೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ, ಆದರೂ ನೀನೇ ಹಾಕು ಅಂತ ಹೇಳಿದ್ರು, ಹೋಗ್ತಾ ಇದ್ದೆ. ಅಯ್ಯೋ, ನನ್ ಮನೆ ಬರ್ತಾ ಬರ್ತಾ ಹಾಳಾಗಿ ಹೋಗ್ತಿದೆ. ನಮಸ್ಕಾರ ರೀ ಮೇಡಮ್ ಅವ್ರೆ. ನಮಸ್ಕಾರಪ್ಪ. ಅಂದ್ರಿ ರಾತ್ರಿ ಹೊತ್ತ ಮ್ಯಾಲಿನ ರೂಮಿಂದ ಕೆಳಗಿಳಿದು ಸಾಯೇಬ್ ರೂಮಿಗೆ ಯಾರೋ ಒಬ್ರು ಹೋದ್ರಿ. ಯಾರೀ ಅವರು? ಅದೆಲ್ಲ ನಿನ್ಗ್ಯಾಕಪ್ಪ? ಅದ್ ಹಂಗಲ್ರಿ, ನಾ ಕಳ್ಳ ಅಂತ ತಿಳ್ಕೊಂಡು ಬಂದೂಕೆತ್ತೆ ಗುರಿ ಇಟ್ಟಿದ್ದೇರಿ. ಆಮೇಲೆ ಗೋಣಿ ಚೀಲ ಕಾಣಿಸ್ತ್ರಿ. ಗೋಣಿಜಿಲ್ಲ ನೈಟಿ ರೀ. ಆಮೇಲೆ ನಂಗೂ ಗೊತ್ತಾಗಿದ್ದ ಹೆಣ್ಣಂತ. ಇಲ್ಲಂದ್ರೆ ನನ್ನ ಬಂದೂಕಿನ ಕಣ್ಣಿಗೆ ಅವರು ಹರಿಶ್ಚಂದ್ರ ಘಾಟ್ ಕಾಣ್ಬಿಟ್ಟಿದ್ರು. ಅಲ್ಲಿ ಹೋದವ್ರು ಯಾರು? ಅದ್ ನಾನ. ಅಯ್ಯೋ ಸಿದ್ದವ್ರ, ಅಂತ ಹೊತ್ತೆ ನೀವೇ ಕಲಿ ಹೋಗಿದ್ರಿ? ಹೋಗ್ರಿಪ್ಪ. ನೋಡಿದ್ರ ಅಮ್ಮವ್ರೆ, ಇತ್ತೀಚೆಗೆ ದಣಿಗಳು ಸಾನೆ ಹೆಚ್ಕೊಂಡ್ಬಿಟ್ಟವ್ರೆ. ಅಲ್ಲ, ಅಂತ ಸರ್ವತ್ನಾಗೆ ಈವಮ್ಮ ದಣಿಗಳು ಕ್ವಾಣೆಗೆ ಹೋಗುವಂತ ಏನಿತ್ತು? ಈ ಮರ್ಯಾದೆ ಮಹಾಲಕ್ಷ್ಮಿ ಮನಸ್ ಕೊಟ್ರೆ ತಂಗಾಳಿ, ಮುನಿಸ್ಕೊಂಡ್ರೆ ಸುಂಟ್ರಗಾಳಿ. ಅವರೇ ಬುದ್ಧಿಯವರು ಒತ್ತಾರೆಯಿಂದ ಎದ್ದೇ ಇಲ್ಲ, ಏನು ತಿಂದೂ ಇಲ್ಲ ಅವರೇ. ಯಾಕೆ, ಏನಾಯ್ತಂತೆ? ತಲೆನೋವು ಸುಸ್ತು ಅಂತ ಇದ್ರು, ಡಾಕ್ಟರ್ ಕರ್ಸಿಯವರೇ. ನನ್ಗೆ ಹೇಳ್ತೀಯಾ? ಇದ್ದಾಳಲ್ಲ ಶೀತಲ್, ಅವಳಿಗೆ ಹೇಳೋಗು. ಇಂಥ ಟೈಮ್ನಾಗೂ ಕಾಪ ಯಾಕೆ? ಸುಮ್ಮನೆ ಹೋಗೆ. ಸರಿ ಅವರೇ. ಡಾಕ್ಟರ್, ನಮ್ ಬಾಸ್ಗೆ ಏನಾಗಿದೆ? ಗಾಬರಿ ಆಗುವಂತದ್ದೇನಿಲ್ಲ. ಏನಾದ್ರೂ ಆಗೋಕ್ಕಿಂತ ಮುಂಚೆ ನನ್ನ ಕರೆಸಿದ್ರಲ್ಲ, ಇನ್ನೇನಾಗಲ್ಲ ಬಿಡಿ. ಪಾಪ ಅವ್ರು ಒತ್ತಾರೆಯಿಂದ ಏನು ಉಂಡಿಲ್ಲ, ನಮ್ಗೆಲ್ಲ ಸಾನೆ ಭಯ ಆಯ್ತದೆ. ಹೌದ್ರಿ, ಅಕಸ್ಮಾತ್ ಏನಾರ ಹೆಚ್ಚು ಕಡಿಮೆ ಆಗಿ ಹಲಗಿ ಬರ್ಸೋಂಗಾದ್ರೆ? ನಾನು ಸಂಕ ಹೋಗ್ತೇನೆ. ಬಿಟ್ರೆ ಜಾಪ್ಟನು ಹೊಡಿತೀರಾ? ಅದ್ ಯಾಕೆ ಅಪ್ಸಾಕೊಂಡ್ ಮಾತಾಡಿರಿ? ಡಾಕ್ಟರ್ ಅವ ಏನ್ ಹೇಳ್ತಾರೋ ಕೇಳುವ. ನೀವೆಲ್ಲ ನೆಗೆಟಿವ್ ಆಗಿ ಮಾತಾಡ್ಬೇಕಾಗಿಲ್ಲ, ಎಲ್ಲ ಪಾಸಿಟಿವ್ ಆಗೇ ಇದೆ. ಏನ್ ಪಾಸಿಟಿವ್? HIV ಪಾಸಿಟಿವ್. ಬರೀ ಸೂಚನೆ ಅಷ್ಟೇ. ನಾನು ಬಂದಿದ್ದೀನಲ್ಲ, ಮೆಡಿಸಿನ್ ಕೊಟ್ಟು ಎಲ್ಲ ಸರಿ ಮಾಡ್ತೇನೆ. ಮೀರಾ, ಮೀರಾ, ಯಾಕೆ? ಚಿನ್ನ ಅನ್ನೋ ಪದನೂ ದುಬಾರಿ ಆಗೋಯ್ತಾ? ಚಿನ್ನ ಅನ್ಕೊಂಡು ದುಮಾಗೋಲ್ಡ್ ಆದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಸ್ವೀಟ್ ತಿಂದ್ಮೇಲೆ ವಿತ್ ಶುಗರ್ ಟೀ ಕೊಟ್ರೆ ಎಲ್ರು ಬೇಡ ಅಂತಾನೆ ಹೇಳೋದು. ಅಸಂಬದ್ಧವಾಗಿ ಮಾತಾಡ್ಬೇಡ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಂಡಿರುತ್ತೆ. ಆದ್ರೆ ತಾನೇ ಕಣ್ಮುಚ್ಕೊಂಡಿರೋದು ಅಂತ ಗೊತ್ತಾದ್ರೆ ನಾನು ಆಡ್ತಿರೋ ಮಾತಿಗೆ ಸಂಬಂಧ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೀನ್ ಆಡ್ತಿರೋ ಮಾತು ಹೇಗಿದೆ ಅಂದ್ರೆ, ತಾನ್ ಕಳ್ಳ ಪರರ ನಂಬ ಅನ್ನೋ ಆಗಿದೆ. ನಾನೇನ್ ಕಳ್ತನ ಮಾಡಿಲ್ವಲ್ಲ. ಡ್ರೈವರ್ ರಾಘವೇಂದ್ರ ಜೊತೆ ಪಂಚರಂಗಿ ಆಟ ಆಡ್ತಿರೋದು. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಆ ತರ ಕೆಲಸ ಮಾಡೋದಕ್ಕೆ ನಾನೇನ್ ನೀವಲ್ಲ. ಆ ಶೀತಲ್ ಬಂದಿದ್ದು ನಿಮ್ ನಡೆ ನುಡಿ ಎಲ್ಲ ಬದಲಾಗಿ ಹೋಗಿದೆ. ಅವ್ರ ಬಗ್ಗೆ ಮಾತಾಡ್ಬೇಡ, ಆ ಯೋಗ್ಯತೆ ನಿನ್ಗಿಲ್ಲ. ನಿಮ್ ಬಿಸ್ನೆಸ್ ಈ ಹಂತಕ್ಕೆ ಬರೋದಕ್ಕೆ ನನ್ ಸಹಾಯ ಬೇಕಾದಾಗ ಆ ಯೋಗ್ಯತೆ ಇತ್ತು. ಅದೀಗ ಅವ್ಳು ಯಾವಳ ಬಂದು ನಿಮ್ ತಲೆ ಕೆಡ್ಸೋದಕ್ಕೆ ನನಗ್ ಯೋಗ್ಯತೆ ಇಲ್ಲ ಅಂತಿದ್ದೀರಾ? ಮಾತು ಬೆಳೆಸ್ಬೇಡ. ಮಾತು ಬೆಳೆಸ್ತಾ ಇರೋದು ನಾನಲ್ಲ, ನೀವು. ನೋಡಿದ್ರ ನಿಮ್ ಹೆಂಡತಿ ನಮ್ಮಿಬ್ಬರ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾ ಇದಾರೆ ಅಂತ? ಅಯ್ಯೋ, ಅವಳು ನನ್ನ ಹೆಂಡತಿ ಅಲ್ಲ, PA. ನಾನು ಅವಳಗ್ ಬಾಸು. ಬಾಸ್ ಆದ ಮಾತ್ರಕ್ಕೆ ಈ ನಮ್ಮನೆ ಮಾತಾಡೋದು ಸರಿಯಾ ಮ್ಯಾಮ್? ಆ ಉಡುಪಿ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳ್ತಾನೆ, ಫ್ಲವರ್ಸ್ಗಳಿಗೆ ಅವಮಾನ ಆದ್ರೆ ನನಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಫ್ಲವರ್ಸ್ ಅಂದ್ರೆ? ಹೂವಿನಷ್ಟೇ ಮೃದುವಾದ ನೀವು. ಒಬ್ಬ ಡ್ರೈವರ್ ಹಿಂಗೆಲ್ಲ ಮಾತಾಡೋದು ತಪ್ಪಲ್ವಾ? ಅವಳಿಗೆ ಅಷ್ಟೊಂದು ಸಲಿಗೆ ಕೊಟ್ಟಿದ್ದೆ ನನ್ನ ದೊಡ್ಡ ತಪ್ಪು. ನೋಡ್ತಾ ಇರು, ಅವಳಿಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ. ಇನ್ ಮನೆಯಿಂದ ಹೊರಗಾಗ್ತೀರಾ? ಮಂಡೆ ವೆಚ್ಚ ಮಾಡಬೇಡಿ, ನಿಮ್ಮನ್ನ ಲೈಫ್ ಲಾಂಗ್ ನಾನು ಚೆನ್ನಾಗಿ ನೋಡಿಕೊಳ್ತೇನೆ. ನಿಜವಾಗ್ಲೂ? ನಿಮ್ಮ ಮೇಲೆ ಆಣೆ. ನೋಡಿ, ದೇವ್ರು ಒಂದ್ ಕಡೆ ಮೋಸ ಮಾಡಿದ್ರೆ ಇನ್ನೊಂದ್ ಕಡೆ ನಿಮ್ಮಂತ ಒಳ್ಳೆಯವ್ರನ್ನ ಕರುಣಿಸಿರ್ತಾನೆ. ಅಯ್ಯೋ, ಜಾಸ್ತಿ ಹೊಗಳ್ಬೇಡಿ, ನನಗೆ ಸಹಿಸ್ಕೊಳಕ್ ಆಗಲ್ಲ. ನಾನು ಹೊಗಳ್ತಾ ಇಲ್ಲ, ಇರೋ ಸತ್ಯನೇ ಹೇಳ್ತಾ ಇರೋದು. ನಿಮ್ಮಂತ ಒಳ್ಳೆ ಮನುಷ್ಯನ್ಗೆ ಮೋಸ ಮಾಡಿ ಅವಳು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ನಿಮ್ಮಿಂದ ದೂರ ಹೋದ್ಮೇಲೆನೆ ಅವಳಿಗೆ ನಿಮ್ ಬೆಲೆ ಏನು ಅಂತ ಗೊತ್ತಾಗೋದು. ನೋಡಿ, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಇಂಥವರಿಂದಲೇ ನಾವು ಬದುಕ್ತಾ ಇದ್ದೀವಿ ಅಂದ್ಕೊಳ್ಳೋದು ಭ್ರಮೆ, ಅಥವಾ ನಮ್ಮಿಂದಲೇ ಇಂಥವ್ರು ಬದುಕ್ತಾ ಇದ್ದಾರೆ ಅನ್ನೋದು ಮೂರ್ಖತನ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರ್ತಾನ. ನಿಮ್ಮನ್ ಬಿಟ್ಟು ಹೋದ್ರೆ ಅವಳಿಗೆ ಅನ್ನ ಸಿಗಲ್ಲ, ಸಿಗದೆ ಹುಲ್ಲು.
ನಿಂತ್ಕೋ. ಎಲ್ಲಿ ಹೊರಟೆ? ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಹೌದಾ? ನಾನು ಹೇಳೋದಕ್ಕಿಂತ ಮುಂಚೆ ಹೊರಟು ಒಳ್ಳೆ ಕೆಲಸ ಮಾಡಿದೆ. ಪ್ರಯಾಣ ಸುಖಕರವಾಗಿರ್ಲಿ. ಸುಮ್ನೆ ಆಶೀರ್ವಾದ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಾ? ನಾನು ಈ ಕಂಪ್ನಿಗೋಸ್ಕರ ಎಷ್ಟು ದುಡ್ದೀನಿ. ಅದಕ್ಕೇನು ಭಾಗ ಕೊಡ್ಬೇಕಾ? ಮಂತ್ಲಿ ಸ್ಯಾಲ್ರಿ ಎಣಿಸ್ಕೊಂಡಿಲ್ವಾ? ನಾನು ಸ್ಯಾಲ್ರಿಗೋಸ್ಕರ ದುಡಿಲಿಲ್ಲ. ಅದು ಅಲ್ಲದೆ ಯಾವ್ದೋ ಕಮ್ಮಂಗೆ 75 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅದನ್ನ ಡ್ರಾ ಮಾಡಿ ನಾನು ಕಂಪ್ನಿ ಅಕೌಂಟ್ ಹಾಕ್ಲಿಲ್ವಾ? ಅಷ್ಟೇನಾ? ಆ 75 ಲಕ್ಷ ಜೊತೆ ಇನ್ನೂ 25 ಲಕ್ಷ ಸೇರ್ಸ್ಕೊಡ್ತೀನಿ. ತಿರುಗಿ ನೋಡ್ದೆ ಹೋಗ್ತಾ ಇರೋ. ಗಂಡಸ್ರೆ ಇಷ್ಟು ಬೇಕಾದಾಗ ಬೆಲ್ಲ ತಿಂದಂಗ್ ತಿಂತಾರೆ, ಬೇಡದಾಗ ಬೇವಿನ ಸೊಪ್ಪು ಉಗ್ದಂಗ್ ಹೋಗಿತಾರೆ. ಅಷ್ಟೇ ಕೊಡಿ ಸಾಕು. ಶೀತಾಲ್, ಎಸ್ ಸರ್. ನಿನ್ ಕೈಲಿ 1 ಕೋಟಿ ರೂಪಾಯಿ ಕೊಟ್ಟಿದ್ನಲ್ಲ, ಅದನ್ನ ಮೀರಾ ಕೊಟ್ಬಿಡು. ನೀವು ಕೊಟ್ಟಿರೋ 1 ಕೋಟಿಯಲ್ಲಿ 75 ಲಕ್ಷ ಖರ್ಚಾಗಿ ಮಿಕ್ಕಿದ 25 ಲಕ್ಷ ನಾವೆಲ್ಲರೂ ಹಂಚ್ಕೊಂಡ್ವಿ. ಏನ್ ಹೇಳ್ತಿದ್ಯಾ? 75 ಲಕ್ಷ ಯಾಕೆ ಖರ್ಚಾಯ್ತು? 25 ಲಕ್ಷ ನೀವೇ ಹಂಚ್ಕೊಂಡ್ರಿ. ಕ್ಲೈಮ್ಯಾಕ್ಸ್ ಅಲ್ಲಿ ಎಳೆದಾಡೋದು ಯಾಕೆ ನೋಡಿ ಶ್ರೀಪತಿ ಅವರೇ, ಮಿಶ್ರಿಕೋಟೆ ಮೈಲಾರಪ್ಪನವರು ಕನ್ಫ್ಯೂಸ್ ಮಾಡ್ಕೊಂಡು ನಿಮಗ್ ಕೊಟ್ಟಿದ್ 75 ಲಕ್ಷ ರೂಪಾಯಿ ಚೆಕ್ ನ ನೀವು ಡ್ರಾ ಮಾಡ್ಕೊಂಡಿದ್ದೀರಾ. ಆ ಹಣ ನಾ ಕೊಡ್ಬೇಕಾದವ್ರು ಕೊಡ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಆ 75 ಲಕ್ಷನ ಅವ್ರಿಗೆ ಕೊಟ್ಟು ಇನ್ನು 25 ಲಕ್ಷನ ಇಷ್ಟ ದಿನ ನಿಮ್ಮ ಮನೇಲಿ ಕೆಲಸ ಮಾಡಿದ್ವಲ್ಲ, ಅದಕ್ಕೆ ನಾವೆಲ್ಲರೂ ಸೇರಿ ಹಂಚ್ಕೊಂಡ್ಬಿಟ್ವಿ. ಅಯ್ಯೋ ತಲೆ ಕೆಡ್ತಿದೆ, ನೀವೆಲ್ಲ ಏನೇನೋ ಮಾತಾಡ್ತಿದ್ದೀರಾ. ನೀವೆಲ್ಲ ಯಾರು? ಚೆಕ್ ಕೊಟ್ಟು ಮೋಸ ಹೋದ್ ಮಿಶ್ರಿಕೋಟೆ ಮೇಲೆ ನಾವೆಲ್ಲರೂ ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರುವ ಇವರ ಅವತಾರದವರು.